ಕನ್ನಡದಲ್ಲಿ ಹರಿದ ನೆತ್ತರು. ಊರಿಗೆ ಹೊರಡುವಷ್ಟರಲ್ಲಿ ಉದ್ಯಮಿಯ ಭೀಕರ ಕೊಲೆ. ಕಂಠಪೂರ್ತಿ ಕುಡಿದು ಆಸ್ಪತ್ರೆಗೆ ಬಂದ ಡಾಕ್ಟರ್. ಇದರ ಜೊತೆಗೆ ಮತ್ತೊಂದಷ್ಟು ಸುದ್ದಿಗಳು ಕರ್ನಾಟಕ ಟಾಪ್ 20ಯಲ್ಲಿ. ಕ್ರಸ್ಟ್ ಗೇಟ್ ಅವಾಂತರದ ಬಳಿಕವೂ ಮತ್ತೆ ಮೈದುಂಬಿದ ತುಂಗಭದ್ರೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಿದರು. ಇದೇ ವೇಳೆ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಉಪಸ್ಥಿತರಿದ್ದರು. ಅಂದಹಾಗೆ ತುಂಗಭದ್ರಾ ಡ್ಯಾಂಗೆ ಮುಖ್ಯಮಂತ್ರಿಯೊಬ್ಬರು ಬಾಗಿನ ಅರ್ಪಿಸಿರೋದು ಇದೇ ಮೊದಲು. ಭರ್ತಿಯಾಗಿದ್ದ ಜಲಾಶಯಕ್ಕೆ ಸಿದ್ದರಾಮಯ್ಯ ಈ ಹಿಂದೆಯೇ ಬಾಗಿನ ಅರ್ಪಿಸಬೇಕಿತ್ತು. ಆದರೆ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಮುರಿದ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ರದ್ದಾಗಿತ್ತು. ಇದೀಗ ಗೇಟ್ ರಿಪೇರಿಯಾಗಿ ಮತ್ತೆ ಜಲಾಶಯ ಭರ್ತಿಯಾಗಿದ್ದು ಸಿಎಂ ಬಾಗಿನ ಅರ್ಪಿಸಿದ್ದಾರೆ. ಇದೇ ವೇಳೆ 19ನೇ ಗೇಟ್ಗೆ ಸ್ಟಾಪರ್ ಲಾಕ್ ಗೇಟ್ ಅಳವಡಿಸಲು ಶ್ರಮಿಸಿದ ಇಂಜಿನಿಯರ್ಸ್ ಮತ್ತಿತರ ಸಿಬ್ಬಂದಿ ಹಾಗೂ ನೆರವಾದವರಿಗೆ ಸನ್ಮಾನ ಸಹ ಮಾಡಲಾಯಿತು. 19ನೇ ಕ್ರಸ್ಟ್ ಗೇಟ್ ಮುರಿದು ತುಂಗಭದ್ರಾ ನೀರು ಪೋಲಾಗಿತ್ತು. ಬಾಗಿನ ಅರ್ಪಣೆ ಮಾಡಲು ಬರಬೇಕಾಗಿದ್ದ ಸಿಎಂ ಸಿದ್ದರಾಮಯ್ಯ ದುರಸ್ತಿ ಕಾರ್ಯ ಪರಿಶೀಲನೆ ಮಾಡಲು ಬರುವಂತಾಗಿತ್ತು. ಕ್ರಸ್ಟ್ ಗೇಟ್ ತಾತ್ಕಾಲಿಕ ಗೇಟ್ ಅಳವಡಿಕೆ ಬಳಿಕ ಡ್ಯಾಂ ಮತ್ತೆ ಭರ್ತಿಯಾಗಿರೋದು ಈ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಆತಂಕ ದೂರವಾಗಿದೆ. ಮೈಸೂರು ಅರಮನೆಯ ಮುಂದೆ ಸಾರ್ವಜನಿಕರು ನಿತ್ಯ ಪಾರಿವಾಳಗಳಿಗೆ ಆಹಾರ ಹಾಕ್ತಿದ್ದಾರೆ. ಇವುಗಳಿಂದ ಪಾರಂಪರಿಕ ಕಟ್ಟಡಗಳಿಗೆ ತೊಂದರೆಯಾಗುತ್ತೆ. ಆಹಾರ ಹಾಕುವುದನ್ನು ನಿಲ್ಲಿಸುವಂತೆ ಒತ್ತಾಯ ಕೇಳಿಬಂದಿದ್ದು, ಇದಕ್ಕೆ ಪರ ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ಇನ್ನು ಇದೇ ವಿಚಾರವಾಗಿ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ವೈದ್ಯರು, ಪರಿಸರವಾದಿಗಳು, ಸಾಮಾಜಿಕ ತಜ್ಞರು ಸೇರಿ ಹಲವರು ಭಾಗಿಯಾಗಿದ್ದರು. ಬಳಿಕ ಸಭೆಯಲ್ಲಿ ಕಬೂತರ್ ದಾನ್ ಜೈನ್ ಸಂಘಟನೆಯ ಮುಖ್ಯಸ್ಥ ವಿನೋದ್ ಮಾತನಾಡಿ, ಈಗಾಗಲೇ ನೀವೆಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ. ಪಾರಿವಾಳಗಳಿಂದ ಅರಮನೆಯ ಪ್ರತಿಮೆಗಳಿಗಾಗ್ತಾ ಇರುವ ಹಾನಿ ಬಗ್ಗೆ ತಿಳಿಸಿದ್ದೀರಿ. ಹೀಗಾಗಿ ನಾವು ಪಾರಿವಾಳಗಳಿಗೆ ಆಹಾರ ನೀಡುವುದನ್ನು ನಿಲ್ಲಿಸ್ತೇವೆ ಅಂತ ಹೇಳಿದರು. ಇನ್ನು ಸಂಸದ ಯದುವೀರ್ ಮಾತನಾಡಿ, ಪಾರಿವಾಳಗಳ ಇಕ್ಕೆಯಲ್ಲಿನ ಯೂರಿಕ್ ಆಸಿಡ್ನಿಂದ ಪಾರಂಪರಿಕ ಕಟ್ಟಡಗಳಿಗೆ ಧಕ್ಕೆ ಆಗುತ್ತೆ. ಜೊತೆಗೆ ಈ ಪಾರಿವಾಳಗಳಿಂದ ಅಸ್ತಮಾ, ಅಲರ್ಜಿ, ಮಕ್ಕಳಿಗೆ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಿದೆ ಅಂತ ಹೇಳಿದರು. ಮಹಾರಾಷ್ಟ್ರದ ಪುಣೆ ಮೂಲದ ಉದ್ಯಮಿಯೊಬ್ಬರನ್ನ ಬೆಳ್ಳಂಬೆಳಗ್ಗೆ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ನಡೆದಿದೆ. ಪುಣೆ ಮೂಲದ ಉದ್ಯಮಿ ವಿನಾಯಕ್ ನಾಯಕ ಕೊಲೆಯಾದಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಕಾರವಾರ ತಾಲೂಕಿನ ಹಣಕೋಣ ಗ್ರಾಮದ ಮನೆಯಲ್ಲಿ ನಸುಕಿನ ಜಾವ ನಡೆದ ಘಟನೆ ಇದಾಗಿದೆ. ಅಪರಿಚಿತರು ಏಕಾಏಕಿಯಾಗಿ ಮನೆಗೆ ನುಗ್ಗಿ ವಿನಾಯಕ ದಂಪತಿಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ. ಮಚ್ಚಿನ ಏಟಿಗೆ ಪತಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಪತ್ನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರವಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಉದ್ಯಮಿ ವಿನಾಯಕ್ ನಾಯಕ್ ತಮ್ಮ ಪತ್ನಿಯೊಂದಿಗೆ ಕಳೆದ ವಾರ ಗ್ರಾಮದೇವರ ಜಾತ್ರೆಗೆ ಅಂತೇಳಿ ಹಣಕೋಣ ಗ್ರಾಮಕ್ಕೆ ಬಂದಿದ್ರು. ಇವತ್ತು ಬೆಳಗ್ಗೆ ಪುಣೆಗೆ ಹೋಗೋದಾಗಿ ಸ್ನೇಹಿತರಿಗೆ ತಿಳಿಸಿದ್ರು. ಅಷ್ಟರಲ್ಲಿಯೇ ಕೊಲೆ ನಡೆದಿರೋದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಇತ್ತ ಕಲಬುರಗಿಯಲ್ಲಿ ಅಣ್ಣನ ಲವ್ ಸ್ಟೋರಿಗೆ ಆತನ ತಮ್ಮನನ್ನ ಯುವತಿಯ ಕುಟುಂಬಸ್ಥರು ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ. ನಾಗನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಕೊಲೆಯಾದ ಯುವಕ ಸುಮಿತ್ ಅಂಥೇಳಿ ಗುರುತಿಸಲಾಗಿದೆ. ಇನ್ನು ಸುಮಿತ್ ಸಹೋದರ ಸಚಿನ್ ನಾಗನಹಳ್ಳಿ ಗ್ರಾಮದ ಯುವತಿಯ ಜೊತೆಗೆ ಸ್ನೇಹ ಹೊಂದಿದ್ದ. ಸಚಿನ್ ಮೇಲಿನ ದ್ವೇಷಕ್ಕೆ ಯುವತಿಯ ಕುಟುಂಬಸ್ಥರು ಗಲಾಟೆ ಮಾಡಿದ್ದಾರೆ. ಈ ವೇಳೆ ಸುಮಿತ್ಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದೆ ಹೋಗುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಟಾಟಾ ಸುಮೋ ಡಿಕ್ಕಿಯಾಗಿ ಓರ್ವ ಮಹಿಳೆ ಹಾಗೂ ಪುರುಷ ಸೇರಿ ಇಬ್ಬರು ಸಾವನ್ನಪ್ಪಿದರೆ 4ವರಿಗೆ ಗಂಭೀರ ಗಾಯಗಳಾಗಿವೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟ್ ದಿನ್ನೆ ಬಳಿ ಘಟನೆ ನಡೆದಿದ್ದು, 50 ವರ್ಷದ ರಾಜಿಯಾ ಶಾಹೀನ್ ಮತ್ತು 43 ವರ್ಷದ ಮೆಹಮುದಿಲ್ ಮೃತರು ಅಂತ ಗುರುತಿಸಲಾಗಿದೆ. ಇನ್ನು 4 ಗಾಯಾಳುಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಕೋಲಾರದಿಂದ ಪೆನಗೊಂಡ ದರ್ಗಾಕ್ಕೆ ತೆರಳುತ್ತಾ ಇದ್ದಾಗ ಅವಘಡ ಸಂಭವಿಸಿದೆ. ಇತ್ತ ಧಾರವಾಡದಲ್ಲಿ ಜೆಸಿಬಿ ಮತ್ತು ಕ್ಯಾಂಟರ್ ಮಧ್ಯೆ ಅಪಘಾತ ಸಂಭವಿಸಿದ್ದು, ಕ್ಯಾಂಟರ್ ಚಾಲಕ ನರಳಿ ಉಸಿರು ಚೆಲ್ಲಿದ್ದಾನೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಈರಪ್ಪ ಜೀರಿಗವಾಡ ಮೃತ ವ್ಯಕ್ತಿ ಎನ್ನಲಾಗಿದೆ. ದಾವಣಗೆರೆಯಲ್ಲಿ ಸರ್ಕಾರಿ ಬಸ್ಗೆ ಲಾರಿಯೊಂದು ಗುದ್ದಿದ ಹಿನ್ನೆಲೆಯಲ್ಲಿ ಸರಣಿ ಅಪಘಾತವಾಗಿದೆ. ಹಿಂಬದಿಯಿಂದ ಲಾರಿ ಡಿಕ್ಕಿ ಹೊಡೆದಿದ್ದರಿಂದ ಬಸ್ನ ಮುಂದಿದ್ದ ಇನ್ನೋವಾ ಕಾರಿಗೆ ಗುದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕಂಠಪೂರ್ತಿ ಮದ್ಯಪಾನವನ್ನ ಮಾಡಿ ಕೊಳಕು ಬಟ್ಟೆಯಲ್ಲಿಯೇ ಚಿಕಿತ್ಸೆ ನೀಡಲಿಕ್ಕೆ ಪಿಜಿ ಡಾಕ್ಟರ್ ಓರ್ವ ಒಪಿಡಿಗೆ ಬಂದಂತಹ ಘಟನೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ನಡೆದಿದೆ. ಕುಡಿದು ಬಂದ ಪಿಜಿ ವೈದ್ಯ ಶ್ರೀಕಾಂತ್ ಎಂಬಾತನನ್ನ ರೋಗಿ ಕಡೆಯವರು ತರಾಟೆಗೆ ತೆಗೆದುಕೊಂಡ್ರು. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಎಜೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಪಿಜಿ ವೈದ್ಯನಾಗಿರುವ ಶ್ರೀಕಾಂತ್ ರಾತ್ರಿ ಒಪಿಡಿಯಲ್ಲಿ ಕರ್ತವ್ಯದಲ್ಲಿದ್ದ. ಆಸ್ಪತ್ರೆಗೆ ಬರುವ ವೇಳೆ ಕಂಠಪೂರ್ತಿ ಕುಡಿದು ಎಲ್ಲೋ ರಸ್ತೆ ಬದಿಯಲ್ಲಿ ಬಿದ್ದು ಬಟ್ಟೆಗೆ ಕೆಸರು ಮಾಡಿಕೊಂಡಿದ್ದ. ಅದೇ ಕೊಳಕಾದ ಬಟ್ಟೆಯಲ್ಲಿಯೇ ಗಲೀಜಾಗಿ ತೂರಾಡುತ್ತಾ ಬಂದು ಒಪಿಡಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದ. ಇದನ್ನ ನೋಡಿದ ಆಸ್ಪತ್ರೆಗೆ ಬಂದಂತಹ ರೋಗಿಯ ಕಡೆಯವರು ಪಿಜಿ ವೈದ್ಯ ಶ್ರೀಕಾಂತ್ನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳಿಕ ಆತನನ್ನ ಭದ್ರತಾ ಸಿಬ್ಬಂದಿ ಆಸ್ಪತ್ರೆಯಿಂದ ಹೊರಗೆ ಕಳುಹಿಸಿದ ಪ್ರಸಂಗ ಕೂಡ ನಡೆದಿದೆ. ಸದ್ಯ ಪಿಜಿ ವೈದ್ಯನ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.
ಸಿಲಿಕಾನ್ ಸಿಟಿ ಬೆಂಗಳೂರಿಗರ ಪ್ರಮುಖ ಸಂಚಾರ ನಾಡಿ ಅಂದ್ರೆ ಅದು ಬಿಎಂಟಿಸಿ ಬಸ್ಗಳು. ಪ್ರತಿನಿತ್ಯವೂ ಲಕ್ಷಾಂತರ ಮಂದಿ ಪ್ರಯಾಣ ಮಾಡ್ತಾರೆ. ಬಿಎಂಟಿಸಿಯಲ್ಲಿ ಕ್ಯಾಶ್ಲೆಸ್ ಪೇಮೆಂಟ್ಗೆ ಒತ್ತನ್ನು ಕೊಟ್ಟಿದ್ದು 2020ರಿಂದ ಡಿಜಿಟಲ್ ಪೇಮೆಂಟ್ QR ಕೋಡ್ ಸಿಸ್ಟಮ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ವರ್ಷದಿಂದ ವರ್ಷಕ್ಕೆ ಡಿಜಿಟಲ್ ಪೇಮೆಂಟ್ ಬಳಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಕಳೆದ ಸೆಪ್ಟೆಂಬರ್ನ ಒಂದೇ ತಿಂಗಳಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ 16.5 ಲಕ್ಷ ಜನರು ಡಿಜಿಟಲ್ ಪೇಮೆಂಟ್ ಅನ್ನು ಬಳಸಿದ್ದಾರೆ. ಈ 16.5 ಲಕ್ಷ ಜನರಿಂದ ಬರೋಬ್ಬರಿ 8 ಕೋಟಿಗಿಂತ ಹೆಚ್ಚು ಆದಾಯವಾಗಿದೆ. ಅದರಲ್ಲೂ ಬಿಎಂಟಿಸಿಯ AC ಬಸ್ಗಳಲ್ಲಿ ವಾಯುವಜ್ರ ಬಸ್ಗಳಲ್ಲಿ 40% ಜನರು QR ಕೋಡ್ ಅನ್ನು ಬಳಸಿ ಟಿಕೆಟ್ ಅನ್ನ ದುಡ್ಡು ಕೊಟ್ಟಿದ್ದಾರೆ. ಇದರ ಜೊತೆಗೆ ಡಿಜಿಟಲ್ ಪಾಸ್ ಕೊಳ್ಳುವವರ ಸಂಖ್ಯೆ ಸಹ ಹೆಚ್ಚಾಗಿದೆ. ಒಂದು ತಿಂಗಳಿಗೆ 1 ಲಕ್ಷಕ್ಕೂ ಹೆಚ್ಚು ಮಂತ್ಲಿ ಪಾಸ್ಗಳು ಸೇಲ್ ಆಗಿದೆ. ಅದರಲ್ಲಿ 25,000 ಮಂತ್ಲಿ ಪಾಸ್ಗಳನ್ನ ಬಿಎಂಟಿಸಿಯ ಆಪ್ ಮೂಲಕವೇ ಪ್ರಯಾಣಿಕರು ತೆಗೆದುಕೊಂಡಿದ್ದಾರೆ. ದೇಶದ ಬಡವರು ಹಾಗೂ ಮಧ್ಯಮ ವರ್ಗದ ಸಂಚಾರ ನಾಡಿಯಾಗಿರುವ ಭಾರತೀಯ ರೈಲ್ವೆ ಇತ್ತೀಚೆಗೆ ದುಷ್ಕರ್ಮಿಗಳ ಟಾರ್ಗೆಟ್ ಆಗ್ತಾ ಇದೆ. ರೈಲು ಅಪಘಾತ ಮಾಡೋಕೆ ಕಿಡಿಗೇಡಿಗಳು ಹಳಿಗಳ ಮೇಲೆ ಕಬ್ಬಿಣದ ರಾಡ್, ಬಂಡೆ, ಸಿಮೆಂಟ್ ಬ್ಲಾಕ್ ಇಟ್ಟು ಅಪಘಾತ ಮಾಡಲು ಸಂಚು ರೂಪಿಸಿರೋದು ಬೆಳಕಿಗೆ ಬರ್ತಾ ಇದೆ. ರಾಜಸ್ಥಾನದ ಅಜ್ಮೀರ್ನಲ್ಲಿ ದುಷ್ಕರ್ಮಿಗಳು ರೈಲು ಹಳಿಗಳ ಮೇಲೆ ಸಿಮೆಂಟ್ ಬ್ಲಾಕ್ಗಳನ್ನು ಇರಿಸಿ ರೈಲು ಹಳಿ ತಪ್ಪಿಸುವ ಯತ್ನ ನಡೆದಿತ್ತು. ಇದೀಗ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ರೈಲು ಹಳಿ ಮೇಲೆ ಗ್ಯಾಸ್ ಸಿಲಿಂಡರ್ ಇಟ್ಟು ರೈಲನ್ನ ಉರುಳಿಸುವ ಸಂಚು ನಡೆದಿದೆ. ಕಾನ್ಪುರದಿಂದ ಫತೇಪುರ್ಗೆ ಬರ್ತಾ ಇದ್ದ ದೆಹಲಿ ಹೌರಾ ರೈಲ್ವೆ ಹಳಿಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಇರಿಸಲಾಗಿತ್ತು. ಕಾನ್ಪುರದ ಪ್ರೇಮ್ಪುರ ರೈಲು ನಿಲ್ದಾಣದ ಬಳಿ ಲೂಪ್ ಲೈನ್ನಲ್ಲಿ LPG ಸಿಲಿಂಡರ್ ಇರಿಸಲಾಗಿತ್ತು. ಲೋಕೋ ಪೈಲಟ್ ತುರ್ತು ಬ್ರೇಕ್ ಮೂಲಕ ಗೂಡ್ಸ್ ರೈಲನ್ನ ನಿಲ್ಲಿಸಿದ್ರು. ಕಳೆದ ಕೆಲವು ವಾರಗಳಲ್ಲಿ ಕಾನ್ಪುರದಲ್ಲಿ 2 ಬಾರಿ ರೈಲು ಅಪಘಾತವನ್ನ ತಪ್ಪಿಸಲಾಗಿದೆ. ಬಿಹಾರದಲ್ಲಿ ಧಾರಾಕಾರ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಂಗಾ ಮತ್ತು ಬುಧಿಗಂಡಕ್ ನದಿಗಳು ಉಕ್ಕೇರಿ ಹರಿತಾ ಇದೆ. ನದಿಗಳ ನೀರಿನ ಮಟ್ಟ ನಿರಂತರವಾಗಿ ಹೆಚ್ಚುತ್ತಿದೆ. ಖಗಾರಿಯಾದಲ್ಲಿ ಪ್ರವಾಹ ಭೀಕರ ಸ್ವರೂಪವನ್ನ ಪಡೆದುಕೊಂಡಿದೆ. ಜಿಲ್ಲೆಯ ಪರ್ಬಟ್ಟಾ, ಗೋಗ್ರಿ ಮತ್ತು ಖಗರಿಯಾ ಸದರ್ನ 106 ಹಳ್ಳಿಗಳಿಗೆ ಪ್ರವಾಹದ ನೀರು ನುಗ್ಗಿದೆ. ಮನೆಗಳನ್ನು ತೊರೆದು ಪ್ರವಾಹ ಸಂತ್ರಸ್ತರು ಎತ್ತರದ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಗಂಗಾ ನದಿಯ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮೋಹನ್ಪುರ, ಮೊಹಿಯುದ್ದೀನ್ ನಗರ ಮತ್ತು ವಿದ್ಯಾಪತಿ ನಗರ ಪ್ರದೇಶದ 16 ಗ್ರಾಮಗಳು ಮುಳುಗಡೆ ಭೀತಿ ಎದುರಿಸ್ತಾ ಇವೆ. ಬಾಂಗ್ಲಾದೇಶ ತಂಡವನ್ನು ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮಕಾಡೆ ಮಲಗಿಸಿದೆ. ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಭಾರತ ತಂಡ 280 ರನ್ಗಳ ಅಮೋಘ ಗೆಲುವು ದಾಖಲಿಸಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಬಾಂಗ್ಲಾ ತಂಡದ ನಾಯಕ ನಜ್ಮುಲ್ ಹುಸೈನ್ ಶಾಂತೋ ಬೌಲಿಂಗ್ ಆಯ್ದುಕೊಂಡಿದ್ದರು. ಅದರಂತೆ ಮೊದಲ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾ ಪರ ರವಿಚಂದ್ರನ್ ಅಶ್ವಿನ್ ಶತಕ ಬಾರಿಸಿದರೆ ರವೀಂದ್ರ ಜಡೇಜಾ ಹಾಗೂ ಯಶಸ್ವಿ ಜೈಸ್ವಾಲ್ ಅರ್ಧಶತಕ ಸಿಡಿಸಿದರು. ಈ ಮೂಲಕ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 371 ರನ್ ಕಲೆ ಹಾಕಿ ಆಲ್ಔಟ್ ಆಯಿತು. ಬಳಿಕ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾ ತಂಡ ಕೇವಲ 149 ರನ್ಗಳಿಗೆ ಆಲ್ಔಟ್ ಆಯಿತು. ಟೀಂ ಇಂಡಿಯಾ ಪರ ಬುಮ್ರಾ 4 ವಿಕೆಟ್ ಕಬಳಿಸಿದರೆ ಮೊಹಮ್ಮದ್ ಸಿರಾಜ್, ಆಕಾಶ್ದೀಪ್ ಹಾಗೂ ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಪಡೆದು ಮಿಂಚಿದರು.